ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸದಾಗಿ ನೋಡ್ತೀರಿ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾವುದೇ ವ್ಯಕ್ತಿಯು ತನ್ನ ವ್ಯಾಪಾರಗಳಿಗೆ ಸಂಬಂಧಪಟ್ಟಂತೆ ಬ್ಯಾಂಕ್ನಿಂದ ಸಾಲ ಪಡೆದುಕೊಳ್ಳಬೇಕೆಂದರೆ ಸಿಬಿಲ್ ಸ್ಕೋರ್ ತುಂಬ ಮುಖ್ಯವಾಗಿದೆ. ನಿಮ್ಮ ಸಂಬಳ ಕಡಿಮೆ ಇದ್ದರೂ ಸಿಬಿಲ್ ಸ್ಕೋರ್ ಹೆಚ್ಚಿರಬೇಕು ಸ್ನೇಹಿತರೆ. ನಿಮ್ಮ ಸಿಬಿಲ್ ಸ್ಕೋರ್ ಹೆಚ್ಚಿದರೆ ಮಾತ್ರ ಬ್ಯಾಂಕುಗಳು ಸಾಲ ನೀಡುತ್ತದೆ. ಸಿಬಿಲ್ ಸ್ಕೋರ್ಗೆ ಸಂಬಂಧಪಟ್ಟಂತೆ RBI ಇದೀಗ ಹೊಸ ರೂಲ್ಸನ್ನು ಜಾರಿಗೆ ಮಾಡಿದೆ. ನಿಯಮದ ಪ್ರಕಾರ ಕಡಿಮೆ ಸಿಬಿಲ್ ಸ್ಕೋರ್ ಹೊಂದಿದವರು ಸಹ ಇದೀಗ ಬ್ಯಾಂಕಿನಿಂದ ಸಾಲ ತೆಗೆದುಕೊಳ್ಳಬಹುದು. ಕೆಲವೊಂದು ಅಂಶಗಳನ್ನು ಗಮನಿಸಿ ಕಡಿಮೆ ಸಿಬಿಲ್ ಸ್ಕೋರ್ ಇರುವವರಿಗೂ ಕೂಡ ಸಾಲ ನೀಡಬಹುದು ಎಂದು RBI ಹೇಳಿದೆ. ಕೇವಲ ಸಿಬಿಲ್ ಸ್ಕೋರ್ ಅನ್ನು ಕಡಿಮೆ ಇದೆ ಎಂದು ಮಾತ್ರಕ್ಕೆ ಸಾಲದ ಅರ್ಜಿಯನ್ನು ತಿರಸ್ಕರಿಸಬಾರದು ಎಂದು RBI ಎಲ್ಲ ಬ್ಯಾಂಕುಗಳಿಗೂ ಆದೇಶವನ್ನು ನೀಡಿದೆ. ಸಾಲವನ್ನು ನೀಡುವ ಬ್ಯಾಂಕುಗಳು ಸಿಬಿಲ್ ಸ್ಕೋರ್ ಅನ್ನು ಒಂದನೇ ಗಣನೆಗೆ ತೆಗೆದುಕೊಳ್ಳದೆ ಅವರ ಆದಾಯ, ಸಂಬಳ, EMI, ಬ್ಯಾಂಕಿಂಗ್ ನಡವಳಿಕೆ ಹಾಗೂ ಉದ್ಯೋಗವನ್ನು ಗಮನಿಸಿ ಸಾಲ ನೀಡಬಹುದು ಎಂದು ಹೇಳಿಕೆ ನೀಡಿದೆ. ಬ್ಯಾಂಕುಗಳು ಸಾಲದ ಅರ್ಜಿಯನ್ನು ತಿರಸ್ಕಾರ ಮಾಡಿದರೆ ಯಾವ ಕಾರಣಕ್ಕಾಗಿ ಎಂದು ಮೆಸೇಜ್ ಅಥವಾ ಕರೆಯನ್ನು ಮಾಡಿ ಖಾತೆದಾರರಿಗೆ ಸ್ಪಷ್ಟಪಡಿಸಬಹುದು. ಇನ್ನು ಮುಂದೆ ಎಲ್ಲ ಬ್ಯಾಂಕುಗಳು ಏಕೆ ಸಾಲ ನೀಡಿಲ್ಲ ಎಂದು ಪ್ರತಿ ತಿಂಗಳು RBIಗೆ ವರದಿ ಸಲ್ಲಿಸಬೇಕು. ಕೇವಲ ಸಿಬಿಲ್ ಸ್ಕೋರ್ ಕಡಿಮೆ ಇದೆ ಎಂದು ಸಾಲದ ಅರ್ಜಿಯನ್ನು ತಿರಸ್ಕಾರ ಮಾಡದೆ ಆತನ ಬೇರೆ ದಾಖಲೆಗಳನ್ನು ನೋಡಿ ಸಾಲ ನೀಡಬೇಕು. ಹಾಗೆಯೇ ಸಿಬಿಲ್ ಸ್ಕೋರ್ ಜೊತೆಗೆ ಬೇರೆ ದಾಖಲೆಗಳು ಸರಿ ಇರದಿದ್ದರೆ ಮಾತ್ರ ಸಾಲ ನೀಡಬಾರದು ಎಂದು RBI ಆದೇಶ ಹೊರಡಿಸಿದೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.